ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ ಮಹಿಮೆ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ. ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ಸ್ತುತಿಪಾತ್ರನಾದ ಯೆಹೋವನೇ, ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು. ನನ್ನ ತುಟಿಗಳು ನಿನ್ನ ವಿಧಿವಚನಗಳನ್ನೆಲ್ಲ ವರ್ಣಿಸುತ್ತವೆ. ಸರ್ವ ಸಂಪತ್ತಿನಲ್ಲಿ ಹೇಗೋ ಹಾಗೆಯೇ ನಿನ್ನ ಕಟ್ಟಳೆಯ ಮಾರ್ಗದಲ್ಲಿ ಆನಂದಿಸುತ್ತೇನೆ. ನಿನ್ನ ನೇಮಗಳನ್ನು ಧ್ಯಾನಿಸುತ್ತಾ ನಿನ್ನ ದಾರಿಯನ್ನು ಲಕ್ಷೀಕರಿಸಿಕೊಳ್ಳುವೆನು. ನಿನ್ನ ನಿಬಂಧನೆಗಳಲ್ಲಿ ಉಲ್ಲಾಸ ಪಡುವೆನು. ನಿನ್ನ ವಾಕ್ಯವನ್ನು ಎಂದಿಗೂ ಮರೆಯುವುದಿಲ್ಲ. ಆಮೆನ್. ಹಾಲೆಲೂಯಾ. ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆ ಆರಾಧನೆ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ 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 ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸುವೇ ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ. ಯೇಸುವೇ ಮಹಿಮೆಯು ನಿಮಗೆ, ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ. ಯೇಸುವೇ ದೂತರು ನಿನ್ನನ್ನು ಆರಾಧಿಸುವರು. ಶುದ್ಧ ಪರಿಶುದ್ಧ ನಾವು ನಿನ್ನನ್ನು ಆರಾಧಿಸುವೆವು. ಯೋಗ್ಯ ನೀನೇ ಯೋಗ್ಯ. ದೂತರು ನಿನ್ನನ್ನು ಆರಾಧಿಸುವರು. ಶುದ್ಧ ಪರಿಶುದ್ಧ ನಾವು ನಿನ್ನನ್ನು ಆರಾಧಿಸುವೆವು. ಯೋಗ್ಯ ನೀನೇ ಯೋಗ್ಯ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ. ಯೇಸುವೇ ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ. ಯೇಸುವೇ 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 ರಾಜನೇ 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 ರಾಜನೇ. ತಂದೆಯೇ 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 ತಂದೆಯೇ. ಮಹಿಮೆಯು ನಿಮಗೆ, ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ.
ಯೇಸುವೇ ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ. ಯೇಸುವೇ 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 ದೂತರು ನಿನ್ನನ್ನು ಆರಾಧಿಸುವರು. ಶುದ್ಧ ಪರಿಶುದ್ಧ ನಾವು ನಿನ್ನನ್ನು ಆರಾಧಿಸುವೆವು. ಯೋಗ್ಯ ನೀನೇ ಯೋಗ್ಯ. ದೂತರು ನಿನ್ನನ್ನು ಆರಾಧಿಸುವೆವು. ಶುದ್ಧ ನೀನೇ ಶುದ್ಧ ನಾವು ನಿನ್ನನ್ನು ಆರಾಧಿಸುವೆವು. ಯೋಗ್ಯ ನೀನೇ ಯೋಗ್ಯ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ. ಯೇಸುವೇ ಮಹಿಮೆಯು ನಿಮಗೆ, ಪ್ರಭಾವವು ನಿಮಗೆ, ಪ್ರಭಾವವು ನಿಮಗೆ. ಯೇಸುವೇ 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 ಯೇಸುವೇ. ರಾಜನೇ 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 ರಾಜನೇ. ತಂದೆಯೇ 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 ತಂದೆಯೇ. ಓ ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು. ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಭ್ರಮೆ ಬೇಡ, ಭಯ ಪಡಬೇಡ. ಎಂದೆಂದು ಆತ ನಿನ್ನ ಜೊತೆಗಿರುವ. ತನ್ನ ಧರ್ಮದ ಬಲಂಗೆಯ ನೀರಿಯಾತ ಸದಾ ನಿನ್ನ ಸಹಾಯಕ್ಕಿರುವನು. ಭ್ರಮೆ ಬೇಡ, ಭ್ರಮೆ ಬೇಡ, ಭಯ ಪಡಬೇಡ. ಎಂದೆಂದು ಆತ ನಿನ್ನ ಜೊತೆಗಿರುವ. ತನ್ನ ಧರ್ಮದ ಬಲಂಗೆಯ ನೀರಿಯಾತ ಸದಾ ನಿನ್ನ ಸಹಾಯಕ್ಕಿರುವನು. ನನ್ನ ಮನವೇ ನೀನು, ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ
ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವ ಆತನ ಧ್ವನಿಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವ ಆತನ ಧ್ವನಿಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ರಾತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನಿನ್ನೆಲ್ಲ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ಸಮಸ್ತ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ರಾತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಯೇಸುವೇ, ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸುವೇ ನಿಮಗೆ ವಂದನೆ. ಹಲ್ಲೆಲೂಯಾ. ಓ ರೆದಾಲರಾಂದೆ ರೇ 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 ರೇ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ.
ನನ್ನನ್ನು ಕಂಡೆ ಕರಗಲಿ ಎತ್ತಿದೆ ಮುಖವನ್ನು ನೋಡಿ ನೀ ಬೇಕೆಂದಿದೆ. ನನ್ನನ್ನು ಕಂಡೆ ಕರಗಲಿ ಎತ್ತಿದೆ ಮುಖವನ್ನು ನೋಡಿ ನೀ ಬೇಕೆಂದಿದೆ. ನೀ ನನ್ನ ಪ್ರಾಣವು, ನೀ ನನ್ನ ಜೀವವು, ನೀ ನನ್ನ ಶ್ವಾಸವು, ನೀ ನನ್ನೆಲ್ಲವೂ. ನೀನೇ ಯೋಗ್ಯನು, 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 ನೀನೇ ಯೋಗ್ಯನು. ನನ್ನನ್ನು ಕಂಡೆ ಕರಗಲಿ ಎತ್ತಿದೆ ಮುಖವನ್ನು ನೋಡಿ ನೀ ಬೇಕೆಂದಿದೆ. ನನ್ನನ್ನು ಕಂಡೆ ಕರಗಲಿ ಎತ್ತಿದೆ ಮುಖವನ್ನು ನೋಡಿ ನೀ ಬೇಕೆಂದಿದೆ. ನೀ ಪ್ರಾಣವು, ನೀ ಜೀವವು, ನೀ ಶ್ವಾಸವು, ನೀ ನನ್ನೆಲ್ಲವೂ. ನೀನೇ ಯೋಗ್ಯನು, 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 ನೀನೇ ಯೋಗ್ಯನು. ನೀನೇ ಪರಿಶುದ್ಧ, ನೀನೇ ಪರಿಶುದ್ಧನು, ನೀನೇ ಮನೋಹರನು, ನೀನೇ ಉದ್ಧಾರಕನು ಯೇಸುವೇ. ನೀನೇ ಪರಿಶುದ್ಧನು, ನೀನೇ ಮನೋಹರನು, ನೀನೇ ಉದ್ಧಾರಕನು ಯೇಸುವೇ. ನೀನೇ ಅತಿ ಶ್ರೇಷ್ಠವು, ನೀನೇ ಸಂಪೂರ್ಣನು, ನೀನೇ ಅತಿ ಸುಂದರನು ಯೇಸುವೇ. ನೀನೇ ಅತಿ ಶ್ರೇಷ್ಠನು, ನೀನೇ ಸಂಪೂರ್ಣನು, ನೀನೇ ಅತಿ ಸುಂದರನು ಯೇಸುವೇ. ನಿನಗಾಗಿ ಓಡುವೆ, ನಿನಗಾಗಿ ಹಾಡುವೆ, ನಿನ್ನ ಪಾದವೊಂದೇ ನಾ ಹಿಡಿಯುವೆ. ನಿನಗಾಗಿ ಓಡುವೆ, ನಿನಗಾಗಿ ಹಾಡುವೆ,
ಯೋಗ್ಯನು ನೀನೇ ಯೋಗ್ಯನು. ಯೇಸುವೇ ಸ್ತೋತ್ರ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ. ಹೋದ ವಾರ ಪಾಸ್ಟರ್ ಅವರು ತಿಳಿಸಿದರು ಬೇರೆ ಬೇರೆ ಪಾತ್ರೆಗಳ ಬಗ್ಗೆ. ಅವುಗಳು ಹೇಗೆ ತಮ್ಮನ್ನೇ ಶುದ್ಧೀಕರಿಸುತ್ತವೆ, ನಂತರ ಅದನ್ನು ಯಜಮಾನನು ಉಪಯೋಗಿಸುವುದಕ್ಕೋಸ್ಕರ ಎಂಬುದರ ಬಗ್ಗೆ. ಹಾಲೆಲೂಯ. ನಾವು ಯಾರೂ ಯೋಗ್ಯರಲ್ಲವೆಂದು ಯಾರೆಲ್ಲ ನಂಬುತ್ತೀರಿ? ಆತನೊಬ್ಬನೇ ಯೋಗ್ಯನು, ದೇವರ ಕುರಿಮರಿಯು. ಹಾಲೆಲೂಯ, ಆಮೆನ್. ಆತನು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಾನೆ, ಆತನ ರಕ್ತದ ಮುಖಾಂತರ. ಹಾಲೆಲೂಯ. ಆತನು ನಮ್ಮನ್ನು ಶುದ್ಧೀಕರಿಸುತ್ತಾನೆ, ಪ್ರತಿಯೊಂದು ಪಾತ್ರೆಯನ್ನು. ಆಮೆನ್, ಹಾಲೆಲೂಯ. ಆತನು ನಮ್ಮನ್ನು ಯಜಮಾನನ ಕೈಗೆ ತರುತ್ತಾನೆ. ನಾವು ಒಮ್ಮೆ ಆತನ ಕೈಯಲ್ಲಿ ಉಪಯುಕ್ತವಾದ ಪಾತ್ರೆಯಾಗಲು. ಹಾಲೆಲೂಯ. ಇವತ್ತು ನಾನು ಯೋಹಾನ ಅಧ್ಯಾಯ 21ರಲ್ಲಿ ಇರುವ ಕೆಲವೊಂದು ವಿಷಯಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ. ಆಮೆನ್. ಯೋಹಾನ ಅಧ್ಯಾಯ 21 ವಾಕ್ಯ 1. ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು. ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ, ಸಿಮೋನ ಪೇತ್ರನು, ದಿದುಮನೆಂಬ ತೋಮನು, ಗಲಿಲಾಯದ ಕಾನಾ ಊರಿನ ನತಾನಿಯೇಲನು, ಜೆಬೆದೆಯನ ಕುಮಾರರು ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದ್ದರು. ಅವರಿಗೆ ಸಿಮೋನ ಪೇತ್ರನು, ನಾನು ಮೀನು ಹಿಡಿದಕ್ಕೆ ಹೋಗ್ತೇನೆಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರ್ತೇವೆ ಅಂದರು. ಆಮೆನ್. ಈ ಅಧ್ಯಾಯದಲ್ಲಿ ಪುನರುತ್ಥಾನಗೊಂಡ ಯೇಸು ಕ್ರಿಸ್ತನು ಪುನಃ ಒಮ್ಮೆ ಅವರನ್ನು ಭೇಟಿಯಾಗಲು ಬರುತ್ತಾನೆ. ನೀವು ಈ ಸುವಾರ್ತೆಯನ್ನು ಓದಿದರೆ ಅದರಲ್ಲಿ ಪುನರುತ್ಥಾನಗೊಂಡ ಯೇಸು ಇದಕ್ಕಿಂತ ಮೊದಲು ಅವರನ್ನು ಭೇಟಿಯಾಗಿದ್ದಾನೆ. ತಿಬೇರಿಯ ಸಮುದ್ರದ ಬಳಿ ಆತನು ಮೊದಲ ಬಾರಿಗೆ ಅವರನ್ನು ಭೇಟಿಯಾಗುವುದಲ್ಲ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ಹೋಗಿ ತನ್ನನ್ನು ತೋರಿಸಿಕೊಂಡನು. ಹೌದು, ಇಲ್ಲಿ ಪುನರುತ್ಥಾನಗೊಂಡ ಯೇಸು ಅವರನ್ನು ವಿಶಿಷ್ಟವಾದ ರೀತಿಯಲ್ಲಿ ಭೇಟಿಯಾಗುತ್ತಾನೆ. 2ನೆಯ ವಾಕ್ಯದಲ್ಲಿ ಯೇಸುವಿನ ಶಿಷ್ಯರ ಸ್ಥಿತಿಯ ಬಗ್ಗೆ ವಿವರಿಸುತ್ತಾರೆ. ಯೇಸು ಅವರನ್ನು ಭೇಟಿಯಾಗುವ ಸಮಯದಲ್ಲಿ ಅವರಲ್ಲಿ ಸಿಮೋನನ ಪೇತ್ರನು, ದಿದುಮನೆಂಬ ತೋಮನು, ಗಲಿಲೆಯದ ಕಾನಾ ಊರಿನ ನತಾನೇಲನು, ಜೆಬೆದಾಯನ ಕುಮಾರರು ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದ್ದರು. ಅವರು ಒಟ್ಟಿಗೆ ಎಷ್ಟು ಮಂದಿ ಇದ್ದರು? 7 ಮಂದಿ. ಸರಿಯಲ್ಲವೇ? ಹೌದು. ಅನೇಕ ಸಲ ನಾವೆಲ್ಲರೂ ಒಂದೇ ದೋಣಿಯಲ್ಲಿ ಇರುತ್ತೇವೆ, ಅಧಿಕ ಸಂಖ್ಯೆಯಲ್ಲಿ. ಯೇಸುವಿಗೆ 12 ಮಂದಿ ಶಿಷ್ಯರಿದ್ದರು. ಅವರಲ್ಲಿ 50%ಕ್ಕಿಂತ ಜಾಸ್ತಿ ಜನರು. ಅವರೆಲ್ಲರೂ ಅವರದೇ ಆದ ಸ್ವಂತ ಪ್ರಯಾಣದಲ್ಲಿದ್ದರು. ಯೇಸು ಮೊದಲು ಅವರನ್ನು ಭೇಟಿಯಾಗಿದ್ದಾರೆ. ಆತನು ರಕ್ಷಕನೆಂದು, ಪುನರುತ್ಥಾನಗೊಂಡ ಯೇಸು ಕ್ರಿಸ್ತನೆಂದು ತನ್ನನ್ನೇ ಅವರಿಗೆ ಪ್ರಕಟಪಡಿಸಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆತನು ಅವರನ್ನು ಪುನಃ ಒಮ್ಮೆ ಭೇಟಿಯಾಗಲು ಬಂದನೆಂದು.
ಆಮೆನ್. ಹಾಲೆಲೂಯ. ಮೂರನೆಯ ವಾಕ್ಯವು ಹೇಳುತ್ತದೆ, ಅವರ ಮುಖ್ಯಸ್ಥನಾದ ಸಿಮೋನ ಪೇತ್ರನು ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳುತ್ತಾನೆ. ಆಮೆನ್. ಇಲ್ಲಿ ಯೇಸು ತಿಳಿಸುವುದೇನೆಂದರೆ, ನೀವು ಯೇಸುವನ್ನು ಹೇಗೆ ಹಿಂಬಾಲಿಸುತ್ತೀರಿ ಎಂಬುದು ಆತನಿಗೆ ಮುಖ್ಯವಾಗಿದೆ. ಯಾಕೆಂದರೆ ನೀವು ಇತರರ ಮೇಲೆ ಪ್ರಭಾವವನ್ನು ಬೀರುತ್ತೀರಿ. ಆಮೆನ್. ಹೌದು, ಇಲ್ಲಿ ಸಿಮೋನ ಪೇತ್ರನು ಹಾಗೆ ಹೇಳಿದ ತಕ್ಷಣ ಯೇಸುವಿನ 50% ಹೆಚ್ಚಿನ ಅಪೊಸ್ತಲರು ಯೇಸು ಅವರನ್ನು ಭೇಟಿಯಾಗಿ ತಾನು ಪುನರುತ್ಥಾನಗೊಂಡ ಯೇಸು ಅವರ ರಕ್ಷಕನೆಂದು ಅವರಿಗೆ ಪ್ರಕಟಪಡಿಸಿದರೂ ಸಹ ಅವರು ಅವರ ದಾರಿಯಲ್ಲೇ ಹೋಗುತ್ತಾರೆ. ಆದರೆ ಯೇಸು ಈ ಮನುಷ್ಯನನ್ನು, ಸಿಮೋನ ಪೇತ್ರನನ್ನು ಭೇಟಿಯಾಗಲು ಬಯಸುತ್ತಾನೆ. ಆಮೆನ್. ಹಾಲೆಲೂಯ. ಯಾಕೆಂದರೆ ಸಿಮೋನ ಪೇತ್ರನ ಹೃದಯದಲ್ಲಿ ಕೆಲವೊಂದು ಸ್ಥಿರಗೊಳ್ಳದ ಅಸ್ಥಿರವಾದ ವಿಷಯಗಳು ಇದ್ದವು. ಒಂದು ವೇಳೆ ನಿಮ್ಮೊಳಗೆ ಯೇಸುವಿನ ಬಗೆಗಿನ ವಿಷಯಗಳಲ್ಲಿ ಅಸ್ಥಿರತೆ ಇದ್ದರೆ ನೀವು ನಿಮ್ಮದೇ ಆದ ದಾರಿಯಲ್ಲಿ ಹೋಗುತ್ತೀರಿ. ಮಾತ್ರವಲ್ಲ, ನಿಮಗೆ ತಿಳಿಯದಂತೆಯೇ ನೀವು ಇತರರನ್ನು ಆ ಪ್ರಯಾಣದಲ್ಲಿ ನಿಮ್ಮ ಜೊತೆಗೆ ಕರೆದುಕೊಂಡು ಹೋಗುತ್ತೀರಿ. ಆಮೆನ್. ಹಾಲೆಲೂಯ. ಯಾಕೆಂದರೆ ನಿಮ್ಮ ಜೊತೆ ಸಂಪರ್ಕವಿದ್ದ ಅನೇಕ ಜನರು ಇರುತ್ತಾರೆ. ಆಮೆನ್. ಆದರೆ ಇಲ್ಲಿ ನಿಮ್ಮಲ್ಲಿ ಯಾರೆಲ್ಲ ಸಂತೋಷ ಪಡುತ್ತೀರಿ? ಯಾಕೆಂದರೆ ನಿಮ್ಮೊಳಗೆ ಇರುವ ಆಳವಾದ ವಿಷಯಗಳಲ್ಲಿ ಸಹ ಯೇಸು ನಿಮ್ಮೊಡನೆ ವ್ಯವಹರಿಸುತ್ತಾರೆ. ಆಮೆನ್. ಇಲ್ಲಿ 15ನೇ ವಾಕ್ಯವನ್ನು ನಾನು ಅನೇಕ ಬೇರೆ ಬೇರೆ ಆವೃತ್ತಿಗಳಲ್ಲಿ ಓದಿದ್ದೇನೆ. ಇಲ್ಲಿ ಯೇಸು ತನ್ನ ಶಿಷ್ಯರೊಂದಿಗೆ ಬೆಳಗಿನ ಉಪಹಾರ ಆದ ಮೇಲೆ ಸಿಮೋನ ಪೇತ್ರನ ಹೃದಯದಲ್ಲಿದ್ದ ವಿಷಯವನ್ನು ಸ್ಥಿರಪಡಿಸಲು ಅವರ ಜೊತೆ ಮಾತಾಡಲು ಕುಳಿತುಕೊಂಡಿದ್ದಾರೆ. ಅವರು ಊಟವಾದ ಮೇಲೆ ಯೇಸು ಸಿಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸಿಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳುತ್ತಾನೆ. ಇಲ್ಲಿ ಶಿಷ್ಯರು ಒಂದು ವಿಶೇಷವಾದ ಫಲಿತಾಂಶವನ್ನು ಪಡೆದಿದ್ದಾರೆ. ಯೇಸು ಹೇಳಿದಂತೆ ಕೇಳಿ ಅನೇಕ ಮೀನುಗಳನ್ನು ಹಿಡಿದು ಅವರು ಯಶಸ್ಸುಗೊಂಡಿದ್ದಾರೆ. ಯೇಸು ಆ ಮೀನುಗಳನ್ನು ನೋಡಿ, ಅವರ ಆ ಯಶಸ್ಸನ್ನು ನೋಡಿ, ಪೇತ್ರನ ವೃತ್ತಿ, ಆ ಎಲ್ಲ ವರ್ಷಗಳು ಅವನು ಹೇಗೆ ಬದುಕಿದ್ದಾನೆಂದು ತಿಳಿದು ಅವನು ಪ್ರತಿಯೊಂದರಲ್ಲಿಯೂ ಉತ್ತಮನೆಂದು ಅರಿತು ಯೇಸು ಪೇತ್ರನಿಗೆ ಹೇಳುತ್ತಾನೆ, ಯೋಹಾನನ ಮಗನಾದ ಸಿಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು. ವಾಕ್ಯ 16ರಲ್ಲಿ ಆತನು ತಿರುಗಿ 2ನೆಯ ಸಾರಿ ಅವನನ್ನು, ಯೋಹಾನನ ಮಗನಾದ ಸಿಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು 3ನೆಯ ಸಾರಿ
ಯೋಹಾನನ ಮಗನಾದ ಸಿಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. 2 ಸಾರಿ ಯೇಸು ಪೇತ್ರನ ಬಳಿಯಲ್ಲಿ ತುಂಬ ಆಳವಾದ ಪ್ರಶ್ನೆಯನ್ನು ಕೇಳಿದನು. ನೀನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ? ಪೇತ್ರನು ಹೇಳುತ್ತಾನೆ, ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ. ಆದರೆ 3ನೇ ಸಲ ಯೇಸು ಅದೇ ಪ್ರಶ್ನೆಯನ್ನು ಕೇಳಿದಾಗ ದೇವರ ವಾಕ್ಯ ಹೇಳುತ್ತದೆ, ಪೇತ್ರನು ದುಃಖಪಟ್ಟನು. ಅವನ ಹೃದಯವು ಸೀಳಿದಂತಾಯಿತು. ಆದರೆ ಇಲ್ಲಿ ಪೇತ್ರನು ನಿಜವಾಗಿಯೂ ಅನುಭವಿಸುವುದು ಏನೆಂದರೆ, ಅವನ ಹೃದಯವು ನಿಜವಾಗಿಯೂ ಪಶ್ಚಾತ್ತಾಪಪಟ್ಟು ಜಜ್ಜಿ ಹೋದ ಹೃದಯವಾಗಿತ್ತು. ಹಾಲೆಲೂಯ, ಆಮೆನ್. ಅವನ ಹೃದಯವು ಸೀಳಿದಂತಾಗಿತ್ತು. ಹೌದು ಸ್ವಾಮಿ, ನೀನು ನನ್ನನ್ನು ಶಂಕಿಸುವುದು ನಿಜವಾಗಿದೆ. ಯಾಕೆಂದರೆ ಒಂದು ಸಮಯದಲ್ಲಿ ನಾನೇ ಹೇಳಿದ್ದೆ, ಯಾರೂ ನಿನ್ನನ್ನು ತ್ಯಜಿಸಿದರೂ ನಾನು ನಿನ್ನನ್ನು ತ್ಯಜಿಸುವುದಿಲ್ಲವೆಂದು. ನಾನು ನಿನ್ನ ಜೊತೆಯಲ್ಲಿ ಶಿಲುಬೆಯನ್ನು ಏರಲು ಸಹ ಸಿದ್ಧನಿದ್ದೇನೆಂದು. ನಾನು ನಿನ್ನ ಜೊತೆ ಸಾಯಬೇಕಾದರೂ ಸಹ ನಾನು ಸಾಯುತ್ತೇನೆ. ಅಂತಹ ಭಾವೋದ್ರೇಕವಾದ ಪ್ರೀತಿಯು ಪೇತ್ರನಿಗೆ ಯೇಸುವಿನ ಮೇಲೆ ಇತ್ತು. ಯೇಸು ಈಗ ಪೇತ್ರನಲ್ಲಿ ಅದನ್ನೇ ಕೇಳುವುದು, ಅದೇ ಪ್ರೀತಿಯು ನಿನಗೆ ಈಗಲೂ ಸಹ ನನ್ನ ಮೇಲೆ ಇದೆಯೇ ಎಂದು. ಪೇತ್ರನು ಹೇಳುತ್ತಾನೆ, ಸ್ವಾಮಿ, ನೀನು ಎಲ್ಲ ಬಲ್ಲೆ. ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆ ಎಂಬುದು ನಿನಗೆ ತಿಳಿದಿದೆ. ಹಾಲೆಲೂಯ. ಪೇತ್ರನು ತನ್ನನ್ನೇ ಸಂಪೂರ್ಣವಾಗಿ ಯೇಸುವಿಗೆ ಸಮರ್ಪಿಸುತ್ತಾನೆ. ನನಗೆ ನಿನ್ನ ಮೇಲೆ ಮಮತೆ ಇದೆ ಎಂದು ನಿನಗೆ ತಿಳಿದಿದೆ ಅಂದನು. ಹಾಲೆಲೂಯ, ಆಮೆನ್. ಹೌದು, ಈ ಆದಿತ್ಯವಾರ ಯೇಸು ಪುನಃ ಒಮ್ಮೆ ನಿಮ್ಮಲ್ಲಿ ಕೇಳುವುದೇನೆಂದರೆ, ನಿಮ್ಮಲ್ಲಿಯೂ ಸಹ ಆತನ ಪ್ರೀತಿಯ ಜ್ವಾಲೆಯು ಉರಿಯುತ್ತಾ ಇದೆಯೇ ಎಂದು. ಹೌದು, ಯೇಸು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ವೈಯಕ್ತಿಕವಾಗಿ, ನನ್ನಲ್ಲೂ ಸಹ ಆ ಮಮತೆಯು ನಿಮ್ಮಲ್ಲಿ ಇದೆಯೇ ಎಂದು. ಸ್ವಾಮಿ, ನೀನು ಎಲ್ಲ ಬಲ್ಲೆ. 3ನೇ ಸಾರಿ ಯೇಸು ಕೇಳಿದ ಮೇಲೆ ಪೇತ್ರನಿಗೆ ಹೇಳುತ್ತಾನೆ, ನನ್ನ ಕುರಿಗಳನ್ನು ಮೇಯಿಸು ಅಂದನು. ಹೌದು, ಯೇಸು ನಿಮಗೆ ಕಾಪಾಡುವುದಕ್ಕೋಸ್ಕರ ವಿಷಯಗಳನ್ನು ನೀಡುತ್ತಾನೆ. ಆದರೆ ಯೇಸು ನಿಮ್ಮ ಹೃದಯವನ್ನು ನೋಡುತ್ತಾರೆ. ನಿಮ್ಮ ಹೃದಯವು ನಿಜವಾಗಿ ಆತನ ಪ್ರೀತಿಯಿಂದ ತುಂಬಿದೆಯೇ ಎಂದು. ಯಾಕೆಂದರೆ ಕುರುಬನು ತನ್ನ ಕುರಿಗಳಿಗೆ ತನ್ನ ಸ್ವಂತ ಕೈಯಿಂದಲೇ ತಿನ್ನಿಸುತ್ತಾನೆ. ಅನೇಕ ಸಲ ಆ ಕುರಿಗಳು ಅವನ ಕೈಯನ್ನೇ ಕಚ್ಚುತ್ತವೆ. ಹೌದು, ಕುರುಬನ ಮೈ ಮೇಲೆ ಅನೇಕ ಗಾಯದ ಗುರುತುಗಳಿರಬಹುದು. ಅವನ ಕುರಿಗಳನ್ನು ಕಾಪಾಡುವುದರಿಂದ, ತೋಳಗಳ ಬಾಯಿಂದ, ಸಿಂಹದ ಬಾಯಿಂದ ಕಾಪಾಡುವಾಗ ಆದ ಅನೇಕ ಗಾಯಗಳು ಅವನ ಮೈ ಮೇಲೆ ಇರುತ್ತವೆ. ಆದರೆ ಹಲವು ಸಲ ಆ ಗಾಯದ ಗುರುತುಗಳು ಅವನ ಕೈ ಮೇಲೆ ಇರುತ್ತವೆ. ಹೌದು, ಯಾವ ವ್ಯಕ್ತಿಯ ಹೃದಯವು ಸೀಳಿದಂತಾಗಿದೆ, ಯಾವನ ಹೃದಯದಲ್ಲಿ ಯೇಸುವಿನ ಪ್ರೀತಿಯ ಜ್ವಾಲೆ ಉರಿಯುತ್ತಾ ಇದೆ, ಆತನು ಮಾತ್ರ ತನ್ನ ಕುರಿಗಳನ್ನು ಕೈಯಿಂದ ತಿನ್ನಿಸುತ್ತಾ ಬೆಳೆಸುತ್ತಾನೆ. ಆಮೆನ್, ಹಾಲೆಲೂಯ. ಇಲ್ಲಿ
ಯಾರೆಲ್ಲ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೀರಿ? ದೇವರು ನಮಗೆ ಆತನ ಹೃದಯದ ಹತ್ತಿರದ ಕುರುಬನನ್ನು ನೀಡಿದ್ದಾನೆಂದು. ಹೌದು, ನಮ್ಮ ಪಾಸ್ಟರ್ ಅವರು ನಮಗೆ ಅವರ ಸ್ವಂತ ಕೈಯಿಂದ ತಿನ್ನಿಸುತ್ತಿದ್ದಾರೆ. ಹಾಲೆಲೂಯ, ಆಮೆನ್. ಪೇತ್ರನು ಅವನ ಕುರುಬನನ್ನು ಕಂಡುಕೊಂಡನು. ಯೇಸು ನನ್ನ ಒಳ್ಳೆಯ ಕುರುಬನೆಂದು. ಆಮೆನ್, ಹಾಲೆಲೂಯ. 19ನೇ ವಾಕ್ಯದ 2ನೆಯ ಭಾಗದಲ್ಲಿ ಯೇಸು ಪೇತ್ರನಿಗೆ ಹೇಳುತ್ತಾನೆ, ಪೇತ್ರನೇ, ನನ್ನನ್ನು ಹಿಂಬಾಲಿಸು. ಹೌದು, ಯೇಸುವನ್ನು ಹಿಂಬಾಲಿಸುವುದು ನಾವಾಗಿ ಮಾಡಬೇಕಾದ ಕೆಲಸ. ಯೇಸುವನ್ನು ಹಿಂಬಾಲಿಸುವುದು, ಯೇಸು ಹೇಳಿದರು, ಪೇತ್ರನೇ, ನನ್ನನ್ನು ಹಿಂಬಾಲಿಸು. ನೀವು ಏನನ್ನು ಸಂಪಾದಿಸಬೇಕು, ನೀವು ಏನನ್ನು ಮಾಡಬೇಕು, ಏನನ್ನು ಸಾಧಿಸಬೇಕು, ಅದನ್ನು ಹಿಂಬಾಲಿಸಿ ಹೋಗಬೇಡಿರಿ. ಯಾಕೆಂದರೆ ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಮೀನುಗಾರರನ್ನಾಗಿ ಮಾಡುತ್ತೇನೆ. ನನ್ನನ್ನು ಪುನಃ ಒಮ್ಮೆ ಹಿಂಬಾಲಿಸಿರಿ. ಹೌದು, ಇದು ಪವಿತ್ರಾತ್ಮನ ಕರೆಯಾಗಿದೆ ನಿಮಗೆಲ್ಲರಿಗೂ. ಯೇಸುವನ್ನು ಹಿಂಬಾಲಿಸಿರಿ. ದೇವರು ನಿಮ್ಮ ಹೃದಯವನ್ನು ನೋಡುತ್ತಾರೆ. ಹೌದು, ದೇವರು ನಿಮ್ಮ ಹೃದಯವನ್ನು ಪುನರುಜ್ಜೀವನಗೊಳಿಸುತ್ತಾರೆ, ಪುನರ್ ನಿರ್ಮಿಸಲು ಬಯಸುತ್ತಾರೆ. ಆಮೆನ್, ಹಾಲೆಲೂಯ. ದೇವರು ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯುವ ವಿಷಯದಿಂದ ನಿಮ್ಮನ್ನು ಕಾಪಾಡುತ್ತಾನೆ. ಹೌದು, ಯೇಸುವಿನಲ್ಲಿ ನಿಮ್ಮೊಳಗಿರುವ ಅಸ್ಥಿರವಾದ ವಿಷಯಗಳನ್ನು ಸ್ಥಿರಗೊಳಿಸಿರಿ. ಪೇತ್ರನು ತದನಂತರ ಎಂದಿಗೂ ಯೇಸುವನ್ನು ಹಿಂಬಾಲಿಸುವುದರಲ್ಲಿ ಹಿಂಜರಿದನು ನಾವು ದೇವರ ವಾಕ್ಯದಲ್ಲಿ ವ್ಯಾಖ್ಯಾನಿಸಿದನ್ನು ನೋಡುವುದಿಲ್ಲ. ಸರಿಯಲ್ಲವೇ? ಆಮೆನ್, ಹಾಲೆಲೂಯ. ವಾಕ್ಯವನ್ನು ಮುಂದುವರಿಸುವ. ಮತ್ತಾಯನ ಸುವಾರ್ತೆ ಅಧ್ಯಾಯ 28 ವಾಕ್ಯ 1. ಸಾಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೇ ದಿವಸ ಬೆಳಗಾಗುವ ಮಗ್ದಲನ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಹಾಲೆಲೂಯ. ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಸಾಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಯೇಸುವಿನ ಎಲ್ಲ ಶಿಷ್ಯರು ಭಯದಿಂದ ಹತಾಶೆಗೊಂಡು ನಿರಾಶೆಗೊಂಡು ಮತ್ತು ಆ ದಿನಗಳಲ್ಲಿ ಜರುಗಿದ ಆ ಘಟನೆಗಳಿಂದಾಗಿ ಅವರಲ್ಲಿದ್ದ ಎಲ್ಲ ಭರವಸೆಯು ಛಿದ್ರವಾಗಿದೆ. ಮರಿಯಳು ಮತ್ತು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರೆಂದು ದೇವರ ವಾಕ್ಯ ಹೇಳುತ್ತದೆ. ಸಮಾಧಿ ಎಂಬ ಸ್ಥಳವು ನೋವಿನ ಸ್ಥಳವಾಗಿದೆ. ಸಮಾಧಿ ಎಂಬ ಸ್ಥಳವು ಕನಸುಗಳನ್ನು ಕಳೆದುಕೊಂಡ ಸ್ಥಳವಾಗಿದೆ. ಹೌದು, ಸಮಾಧಿ ಎಂಬ ಸ್ಥಳವು ಭಯದ, ನಿರಾಶೆಯ, ಭರವಸೆಯನ್ನು ಕಳೆದುಕೊಂಡ ಮತ್ತು ಹತಾಶೆಯ ಸ್ಥಳವಾಗಿದೆ. ಆಮೆನ್. ದೇವರ ವಾಕ್ಯವು ಹೇಳುತ್ತದೆ, ಮರಿಯಳು ಮತ್ತು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡಲು ಬಂದರೆಂದು. ಇವತ್ತು ನೀವು ಯಾವ ಸಮಾಧಿಯನ್ನು ಎದುರು ನೋಡುತ್ತೀರಿ ಎಂದು ನನಗೆ ತಿಳಿದಿಲ್ಲ. ಯಾವ ರೀತಿಯ ಹತಾಶೆಯನ್ನು, ಯಾವ ರೀತಿಯ ನಿರುತ್ಸಾಹವನ್ನು ನೀವು ಎದುರಿಸುತ್ತೀರಿ ಎಂದು ನನಗೆ ತಿಳಿದಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಅವರು
ಸಮಾಧಿಯನ್ನು ನೋಡಲು ಬರುವಾಗ ಅಲ್ಲಿ ಮಹಾಭೂಕಂಪವಾಯಿತು ಎಂದು. ಆಮೆನ್, ಹಾಲೆಲೂಯ. ಹೌದು, ಮಹಾ ಭೂಕಂಪವಾಯಿತು ಮತ್ತು ದೇವದೂತನು ಆಕಾಶದಿಂದ ಇಳಿದು ಬಂದನು. ಆಮೆನ್. ಹೌದು, ಇವತ್ತು ನಾನು ನಿಮಗೋಸ್ಕರ ಬೇಡುತ್ತೇನೆ. ಯೇಸುವಿನ ಹೊಸತಾದ ಭೇಟಿಯು ನಿಮ್ಮ ನೋವಿನ, ಹತಾಶೆಯ, ಭರವಸೆ ಕಳೆದುಕೊಂಡ ನಿರಾಶೆಯ ಸಮಯದಲ್ಲಿ ನೀವು ಕಣ್ಣೀರು ಸುರಿಸುವ ಆ ಸಮಾಧಿಯ ಬಳಿಯಲ್ಲಿ ಹೊಸತಾದ ಯೇಸುವಿನ ಭೇಟಿ ಆಗಲೆಂದು. ಆಮೆನ್, ಹಾಲೆಲೂಯ. ಹೌದು, ಯೇಸು ನಿಮ್ಮ ಜೀವನದಲ್ಲಿ ಕೆಲವೊಂದು ಕಂಪನಗಳನ್ನು ತರಲಿ. ಹೇಗೆ ಆ ಸಮಾಧಿಯ ಬಳಿ ಮಹಾಭೂಕಂಪವಾಯಿತು, ಅದೇ ರೀತಿಯಲ್ಲಿ ನಿಮ್ಮ ಸುತ್ತಲೂ ಇರುವ ಆ ಎಲ್ಲ ಸನ್ನಿವೇಶಗಳನ್ನು ದೇವರು ಕಂಪಿಸಲಿ. ಮತ್ತು ದೇವರ ವಾಕ್ಯವು ಹೇಳುತ್ತದೆ, ದೇವರ ದೂತನು ಆ ಸ್ಥಳಕ್ಕೆ ಇಳಿದು ಬಂದನೆಂದು. ಆಮೆನ್, ಹಾಲೆಲೂಯ. ಮತ್ತು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿದನು. ಹೌದು, ಬಾಗಿಲು ಒಂದು ಪ್ರವೇಶಿಸುವ ಸ್ಥಳವಾಗಿದೆ. ಹೌದು, ಬಾಗಿಲಿನ ಮುಖಾಂತರ ಜನರು ಇನ್ನೊಂದು ಹಂತಕ್ಕೆ, ಇನ್ನೊಂದು ಆಯಾಮಕ್ಕೆ ಮುಂದುವರಿದು ಹೋಗುವ ಸ್ಥಳವಾಗಿದೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಸಮಾಧಿಯ ಬಳಿಯಲ್ಲಿ ದೊಡ್ಡದೊಂದು ಕಲ್ಲು ಇತ್ತಂದು. ಅದು ಅವರಿಗೆ ಸಮಾಧಿಯ ಬಳಿಗೆ, ಸಮಾಧಿಯ ಒಳಗೆ ಪ್ರವೇಶಿಸಲು ಅಡ್ಡಿಪಡಿಸುತ್ತಿತ್ತು. ಆದರೆ ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಹೊರಳಿಸಿದನು ಮತ್ತು ಅದರ ಮೇಲೆ ಕೂತುಕೊಂಡನೆಂದು. ಆಮೆನ್. ನಿಮ್ಮ ನಡುವೆ ಇರುವ ಅಡ್ಡಿಪಡಿಸುವ ಪ್ರತಿಯೊಂದು ಕಲ್ಲು ನಿಮ್ಮನ್ನು ಇನ್ನೊಂದು ಹಂತಕ್ಕೆ ಮುಂದುವರಿದು ಹೋಗಲು ಅಡ್ಡಿಪಡಿಸುವ ಕಲ್ಲುಗಳೆಲ್ಲವೂ ಉರುಳಿ ಹೋಗಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ಮಹಿಮೆಗೋಸ್ಕರ. ಆಮೆನ್, ಹಾಲೆಲೂಯ. ಹೌದು, ಸ್ವರ್ಗೀಯ ಭೇಟಿಯು ನಿಮಗೆ ಆಗಲಿ. ದೇವರ ದೂತನ ಭೇಟಿಯು ನಿಮಗೆ ಆಗಲಿ. ನಿಮ್ಮಿಂದ ತೆರೆಯಲು ಆಗದಂತಹ ಬಾಗಿಲುಗಳು ನಿಮಗೆ ತೆರೆಯಲ್ಪಡಲಿ. ಆಮೆನ್. ಅಲ್ಲಿ ಬಂದಿದ್ದ ಆ ಇಬ್ಬರು ಹೆಂಗಸರಿಗೆ ಆ ಸಮಾಧಿಯ ಬಳಿ ಇದ್ದ ಕಲ್ಲನ್ನು ಉರುಳಿಸಲು ಅಸಾಧ್ಯವಾಗಿತ್ತು. ಅವರು ಅಸಹಾಯಕರಾಗಿದ್ದರು. ಅವರು ಅಸಹಾಯಕರಾಗಿ ಅಲ್ಲಿ ಆ ಸಮಾಧಿಯ ಬಳಿಯಲ್ಲಿ ನಿಂತಿದ್ದರು. ಹೌದು, ಅವರಲ್ಲಿ ಆ ಕಲ್ಲನ್ನು ಉರುಳಿಸಲು ಅಸಮರ್ಥರಾಗಿ ನಿಂತಿದ್ದರು. ನೀವು ಅಸಮರ್ಥರಾಗಿ, ಅಸಹಾಯಕರಾಗಿ ನಿಂತಿದ್ದ ಆ ಸ್ಥಳದಲ್ಲಿಯೇ ಯೇಸು ನಿಮ್ಮನ್ನು ಭೇಟಿಯಾಗುತ್ತಾರೆ. ಆಮೆನ್. ಅಂತಹ ಸ್ಥಳಗಳಲ್ಲಿ ದೇವದೂತರ ಭೇಟಿಯೂ ಆಗುತ್ತದೆ. ಹಾಲೆಲೂಯ. ನಿಮ್ಮಿಂದ ಉರುಳಿಸಲು ಅಸಾಧ್ಯವಾದುದನ್ನು ಆತನು ಉರುಳಿಸಿ ನಿಮಗೆ ಸಹಾಯ ಮಾಡುತ್ತಾನೆ. ಆಮೆನ್. ಹೌದು, ನಿಮ್ಮ ಜೀವನದಲ್ಲಿ ನೀವು ಸಂಪೂರ್ಣಗೊಳಿಸಬೇಕೆಂದಿದ್ದ ಕಾರ್ಯಗಳನ್ನು ಯೇಸು ನಿಮ್ಮ ಜೀವನದಲ್ಲಿ ಅವುಗಳನ್ನು ಸಂಪೂರ್ಣಗೊಳಿಸಲಿ. ಹಾಲೆಲೂಯ. ಆಮೆನ್. ಯೇಸುವೇ ಸ್ತೋತ್ರ. ಮತ್ತಾಯನ ಸುವಾರ್ತೆ ಅಧ್ಯಾಯ 28 ವಾಕ್ಯ 3. ಅವನ ಮುಖಭಾವವು ಮಿಂಚಿನಂತಿತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಮೆನ್. ದೇವರ ವಾಕ್ಯ ಹೇಳುತ್ತದೆ, ಕಾವಲುಗಾರರು ಹೆದರಿ ನಡುಗಿ ಸತ್ತವರ ಹಾಗಾದರೆಂದು. ಆಮೆನ್. ಹೌದು, ನಿಮ್ಮ ಜೀವನದಲ್ಲಿ ನೀವು
ಮುಂದುವರಿದು ಹೋಗಲು ಆ ಬಾಗಿಲುಗಳನ್ನು ಕಾಯುವ ಎಲ್ಲ ಕಾವಲುಗಾರರು, ಹೌದು, ಸ್ವರ್ಗೀಯ ಭೇಟಿಯು ನಿಮಗೆ ಆಗುವ ಸಮಯದಲ್ಲಿ ನಿಮ್ಮನ್ನು ಅಡ್ಡಿಪಡಿಸುವ ಆ ಎಲ್ಲ ಕಾವಲುಗಾರರು ಹೆದರಿ ನಡುಗಿ ಸತ್ತವರಂತೆ ಬೀಳಲಿ. ಹೌದು, ನೀವು ಎತ್ತರದ ಹಂತಕ್ಕೆ ಮುಂದುವರಿದು ಹೋಗಲು ಅಡ್ಡಿಪಡಿಸುವ ಎಲ್ಲ ಕಾವಲುಗಾರರು ಭಯದಿಂದ ತತ್ತರಿಸಿ ಹೋಗಲಿ. ಆಮೆನ್, ಹಾಲೆಲೂಯ. ದೇವರ ಪ್ರಸನ್ನತೆಯಿಂದಾಗಿ ಮತ್ತು ದೇವದೂತರ ಭೇಟಿಯಿಂದಾಗಿ. ಹಾಲೆಲೂಯ, ಆಮೆನ್. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರಿ ಎಂದು ಬಲ್ಲೆನು. ಆತನು ಇಲ್ಲಿಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ನಾನು ನಿಮಗೆ ಹೇಳಿದ್ದೇನೆ ನೋಡಿರಿ ಎಂದು ಹೇಳಿದನು. ಆದುದರಿಂದ ಆತನನ್ನು ಇಲ್ಲಿ ಹುಡುಕಬೇಡಿರಿ, ಆತನು ಇಲ್ಲಿ ಇಲ್ಲ. ಹೌದು, ಅನೇಕ ಸಲ ಜನರು ಆತನು ಇಲ್ಲದ ಸ್ಥಳದಲ್ಲಿ ಆತನನ್ನು ಹುಡುಕುತ್ತಾರೆ, ಸರಿಯಲ್ಲವೇ? ಹೌದು, ಅನೇಕ ಸ್ಥಳಗಳಲ್ಲಿ ಆತನು ಇರುವುದಿಲ್ಲ, ಆದರೆ ಜನರು ಅವರನ್ನು ಅಂತಹ ಸ್ಥಳಗಳಲ್ಲಿ ಹುಡುಕುತ್ತಾರೆ. ಆಮೆನ್, ಹಾಲೆಲೂಯ. ಮತ್ತು ದೇವರ ವಾಕ್ಯ ಹೇಳುತ್ತದೆ, ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರೆಂದು. ಆಮೆನ್. ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು. ಮರಿಯಳು ಮತ್ತು ಇನ್ನೊಬ್ಬ ಮರಿಯಳು ಭಯದಿಂದ ಇರುವಾಗ ಅವರು ಸೇರಬೇಕಾದ ಸ್ಥಳವನ್ನು ಸೇರುವ ಮೊದಲೇ ಅವರ ಪ್ರಯಾಣದ ನಡುವೆ ಯೇಸು ಅವರನ್ನು ಭೇಟಿಯಾಗುತ್ತಾನೆ. ಆಮೆನ್, ಹಾಲೆಲೂಯ. ಮಾರ್ಗದ ಮಧ್ಯದಲ್ಲಿಯೇ ಯೇಸು ಅವರನ್ನು ಭೇಟಿಯಾಗುತ್ತಾನೆ. ಹಾಲೆಲೂಯ. ಮತ್ತು ಆತನು ಅವರಿಗೆ ಹೇಳುತ್ತಾನೆ, ಹರ್ಷಚಿತ್ತರಾಗಿರಿ. ಹಾಲೆಲೂಯ. ಹೌದು, ನಿಮಗಾಗಿ ಇರುವ ಇವತ್ತಿನ ದೇವರ ಸಂದೇಶವು ಹರ್ಷಚಿತ್ತರಾಗಿರಿ. ಆಮೆನ್, ಹಾಲೆಲೂಯ. ನೀವು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತೀರಿ ಎಂದು ನನಗೆ ತಿಳಿದಿಲ್ಲ. ನೀವು ಯಾವ ರೀತಿಯ ಸಮಾಧಿಯನ್ನು ನೋಡಲು ಹೋಗುತ್ತೀರಿ ಎಂಬುದು ನನಗೆ ತಿಳಿದಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಹರ್ಷಚಿತ್ತರಾಗಿರಿ. ಆಮೆನ್, ಹಾಲೆಲೂಯ. ಯಾಕೆಂದರೆ ನೀವು ಹರ್ಷಚಿತ್ತರಾಗಲು ನಿಮ್ಮಲ್ಲಿ ಹಲವು ಕಾರಣಗಳಿವೆ. ನಿರಾಶರಾದವರು, ಹತಾಶರಾದವರು ಹಾಗೂ ಭರವಸೆಗೆ ಯಾವುದೇ ಅವಕಾಶ ಇಲ್ಲದವರು, ನಮ್ಮ ಮುಂದಿನ ಸ್ಥಿತಿಗತಿ ಏನು ಎಂದು ತಿಳಿಯದೆ ಇದ್ದವರಿಗೂ ಸಹ ಯೇಸುವಿನಲ್ಲಿ ಅತ್ಯಧಿಕವಾದ ಭರವಸೆ ಇದೆ. ಆಮೆನ್. ಅವರು ಆತನ ರಾಜ್ಯದಲ್ಲಿ ಬಹುವಾಗಿ ಬಿತ್ತಿದ್ದರೂ ಸಹ ಇಲ್ಲಿ ಅವರ ಸ್ಥಿತಿಯು ಚಿಂತಾಜನಕವಾಗಿದೆ. ಹೌದು, ನಿಮ್ಮಲ್ಲಿ ಯಾರೆಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇದ್ದೀರಿ ಎಂದು ನನಗೆ ತಿಳಿದಿಲ್ಲ. ಆದರೆ ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಅಂತಹ ಪರಿಸ್ಥಿತಿಯಲ್ಲಿ ಇದ್ದವರನ್ನು ಯೇಸು ಭೇಟಿಯಾದರೆಂದು. ಅದೇ ರೀತಿ ಇವತ್ತು ಸಹ ನಿಮ್ಮ ಅಂತಹ ಪರಿಸ್ಥಿತಿಯಲ್ಲಿ ಯೇಸು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಾರೆ. ಆಮೆನ್, ಹಾಲೆಲೂಯ. ಹೌದು, ನಿಮ್ಮ
ನಿರಾಸೆಯ ಸ್ಥಳದಲ್ಲಿ, ನಿಮ್ಮ ಬರಿದಾದ ಸ್ಥಳದಲ್ಲಿ, ನಿಮ್ಮ ವೈಫಲ್ಯದ ಸ್ಥಳದಲ್ಲಿ ಆತನು ನಿಮಗೆ ಹೇಳುತ್ತಾನೆ, ಹರ್ಷಚಿತ್ತರಾಗಿರಿ. ಆಮೇನ್. ಹೌದು, ಹರ್ಷ ಚಿತ್ತರಾಗಿರಿ. ಆಮೇನ್. ಮತ್ತಾಯನ ಸುವಾರ್ತೆ ಅಧ್ಯಾಯ 28 ವಾಕ್ಯ 9ರಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಯೇಸು ಅವರನ್ನು ಭೇಟಿಯಾಗಿ ಹೇಳಿದರು, ಹರ್ಷಚಿತ್ತರಾಗಿರಿ. ಹೌದು, ಅವರು ಅವರ ಪ್ರಯಾಣದ ಮಧ್ಯದಲ್ಲಿಯೇ ಇದ್ದಾರೆ. ಇನ್ನೂ ಅವರು ಶಿಷ್ಯರನ್ನು ಭೇಟಿಯಾಗಲಿಲ್ಲ. ಅವರು ಗೊಂದಲಮಯವಾಗಿ ಭಯದಿಂದಲೂ ಸಂತೋಷದಿಂದಲೂ ತುಂಬಿಕೊಂಡಿದ್ದಾರೆ. ಹೌದು, ಯೇಸು ಅವರ ಮಾರ್ಗದ ಮಧ್ಯದಲ್ಲಿಯೇ ಭೇಟಿಯಾಗಿ ಹೇಳಿದರು, ಹರ್ಷಚಿತ್ತರಾಗಿರಿ, ಸಂತೋಷವಾಗಿರಿ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಹರ್ಷಚಿತ್ತರಾಗಿರಿ. ಆಮೇನ್. ಹಾಲೆಲೂಯ. ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು, ಆತನನ್ನು ಆರಾಧಿಸಿದರು. ಇವತ್ತು ನೀವು ಆತನ ಪಾದಗಳನ್ನು ಹಿಡಿದು ಆತನನ್ನು ಆರಾಧಿಸಲು ಸಿದ್ಧರಿದ್ದೀರಾ? ನೀವು ವಿಧೇಯರಾಗಲು ಲಭ್ಯವಿದ್ದೀರಾ? ನೀವು ಆತನ ಪಾದಗಳನ್ನು ಹಿಡಿಯಬೇಕಾದರೆ ನಿಮ್ಮನ್ನೇ ನೀವು ವಿಧೇಯರನ್ನಾಗಿಸಬೇಕು. ಹೌದು, ಆತನ ಪಾದಗಳನ್ನು ಹಿಡಿಯಬೇಕಾದರೆ ನೀವು ನಿಮ್ಮನ್ನೇ ತಗ್ಗಿಸಿಕೊಳ್ಳಬೇಕು. ನಿಮ್ಮ ಹೃದಯದಲ್ಲಿದ್ದ ಆ ಎತ್ತರದ ಸ್ಥಳದಿಂದ ಕೆಳಗೆ ಇಳಿಯಬೇಕು ಮತ್ತು ಆತನನ್ನು ನಮಸ್ಕರಿಸಬೇಕು, ಆರಾಧಿಸಬೇಕು. ಆಮೇನ್. ಹಾಲೆಲೂಯ. ನೀವು ಇವತ್ತು ಆತನನ್ನು ಆರಾಧಿಸಲು ಸಿದ್ಧರಿದ್ದೀರಾ? ಆತನ ಕಾಲುಗಳನ್ನು ಹಿಡಿಯಲು ನಿಮ್ಮನ್ನೇ ತಗ್ಗಿಸಿಕೊಳ್ಳುತ್ತೀರಾ? ಮಗ್ದಲದ ಮರಿಯಳು ಮತ್ತು ಇನ್ನೊಬ್ಬ ಮರಿಯಳು ತಮ್ಮನ್ನೇ ತಗ್ಗಿಸಿಕೊಂಡು ಆತನ ಪಾದಗಳನ್ನು ಹಿಡಿದರು. ನೀವು ಇವತ್ತು ಆತನ ಪಾದಗಳನ್ನು ಹಿಡಿಯಲು ಸಿದ್ಧರಿದ್ದೀರಾ? ಬಯಸುತ್ತೀರಾ? ಹೌದು, ಯೇಸುವಿನ ಪಾದಗಳನ್ನು ಹಿಡಿದಿಟ್ಟುಕೊಂಡು ಆತನನ್ನು ಆರಾಧಿಸಲು ಬಯಸುತ್ತೀರಾ? ನೀವು ಹಾದು ಹೋಗುವ ಪರಿಸ್ಥಿತಿಯು ನನಗೆ ತಿಳಿದಿಲ್ಲ, ಆದರೆ ನೀವು ಯೇಸುವಿನ ಪಾದಗಳನ್ನು ಹಿಡಿದಿಟ್ಟುಕೊಂಡು ಆತನನ್ನು ಆರಾಧಿಸಿದರೆ ಆತನು ನಿಮಗೆ ಹರ್ಷಚಿತ್ತರಾಗಲು, ಸಂತೋಷ ಪಡಲು ಕಾರಣಗಳನ್ನು ನೀಡುತ್ತಾರೆ. ಆಮೇನ್. ಯಾಕೆಂದರೆ ಆತನು ಹೇಳುತ್ತಾನೆ, ಹರ್ಷಚಿತ್ತರಾಗಿರಿ. ನಿಮ್ಮ ನೆರೆಯವರನ್ನು ತಟ್ಟಿ ಹೇಳಿ, ಹರ್ಷಚಿತ್ತರಾಗಿರಿ. ಆಮೇನ್. ಹಾಲೆಲೂಯ. ಯೇಸು ಅವರಿಗೆ, ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದನು. ಹೌದು, ಯೇಸು ಹೇಳಿದರು, ನಿಮ್ಮ ಭಯದಲ್ಲಿ ಇರಬೇಡಿರಿ, ಅಲ್ಲೊಂದು ಸ್ಥಳವಿದೆ. ಹೌದು, ಗಲಿಲಾಯಕ್ಕೆ ಹೋಗಿರಿ, ನಾನು ಅಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಆಮೇನ್. ಹಾಲೆಲೂಯ. ಮತ್ತಾಯನ ಸುವಾರ್ತೆ ಅಧ್ಯಾಯ 28 ವಾಕ್ಯ 16ರಿಂದ. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡಬಿದ್ದರು. ಆಮೇನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೇಸುವಿನ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋದರು ಎಂದು. ಹೌದು, ಯೇಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಹೋಗಿ ಸೇರಿದರು. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ದೇವರು ನೇಮಕ ಮಾಡಿದ ಬೆಟ್ಟ ಒಂದು ಇದೆ, ನೀವು ಅಲ್ಲಿಗೆ ಏರಿ ಹೋಗಬೇಕು ಆತನನ್ನು ಭೇಟಿಯಾಗಲು. ನೀವು ಆ ಸ್ಥಳಕ್ಕೆ ಏರಿಕೊಂಡು ಹೋಗಬೇಕು. ಆಮೇನ್.
ಯೇಸುವಿನ ಶಿಷ್ಯರು ಯೇಸುವಿಗೆ ವಿಧೇಯರಾಗಬೇಕಿತ್ತು. ಹೌದು, ಶಿಷ್ಯರು ಅಷ್ಟು ಮಟ್ಟದಲ್ಲಿ ಯೇಸುವಿಗೆ ವಿಧೇಯರಾಗಬೇಕಿತ್ತು. ಅವರು ಅಲ್ಲಿಂದ ಮುಂದುವರಿದು ಗಲಿಲಾಯಕ್ಕೆ ಹೋಗಬೇಕಿತ್ತು. ಮಾತ್ರವಲ್ಲ, ಅಲ್ಲಿಂದ ಮುಂದುವರಿದು ಯೇಸು ಗೊತ್ತು ಮಾಡಿದ ಬೆಟ್ಟವನ್ನು ಸೇರಬೇಕಾಗಿತ್ತು, ಯೇಸುವನ್ನು ಭೇಟಿಯಾಗಲು. ಹೌದು, ನೀವು ಯೇಸುವಿಗೋಸ್ಕರ ಆ ಬೆಟ್ಟವನ್ನು ಹತ್ತಲು ಸಿದ್ಧರಿದ್ದೀರಾ? ಯೇಸುವನ್ನು ಭೇಟಿಯಾಗಲು ನೀವು ಯೇಸುವಿಗೋಸ್ಕರ ಕೆಲವೊಂದು ಪ್ರಯಾಣಗಳನ್ನು ಮಾಡಲು ಈ ದಿನಗಳಲ್ಲಿ ಸಿದ್ಧರಿದ್ದೀರಾ? ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಆತನು ಅವರಿಗೆ ವಾಗ್ದಾನ ಮಾಡಿದ ಪ್ರಕಾರ ಆತನು ಅವರನ್ನು ಭೇಟಿಯಾದನು. ಹಾಲೆಲೂಯ! ಯೇಸುವು ಅವರಿಗೋಸ್ಕರ ಗೊತ್ತು ಮಾಡಿದ ಆ ಬೆಟ್ಟದಲ್ಲಿ ಅವರನ್ನು ಭೇಟಿಯಾದನು. ಆಮೆನ್. ಮತ್ತಾಯನ ಸುವಾರ್ತೆ ಅಧ್ಯಾಯ 28 ವಾಕ್ಯ 16ರಲ್ಲಿ, ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದು ಆರಾಧಿಸಿದರು. ಆಮೆನ್. ನೀವು ಇವತ್ತು ಯೇಸುವನ್ನು ಆರಾಧಿಸಲು ಸಿದ್ಧರಿದ್ದೀರಾ? ಆತನಿಗೋಸ್ಕರ ಕೆಲವೊಂದು ಬೆಟ್ಟಗಳನ್ನು ಹತ್ತಲು ನೀವು ಸಿದ್ಧರಿದ್ದೀರಾ? ಆತನ ಸಮಾಧಾನವನ್ನು ಹಿಡಿದಿಟ್ಟುಕೊಳ್ಳಲು ಇವತ್ತು ನೀವು ಸಿದ್ಧರಿದ್ದೀರಾ? ಹೌದು, ಆತನಿಗೋಸ್ಕರ ಬೆಟ್ಟವನ್ನು ಹತ್ತಲು ಈ ದಿನ ನೀವು ಸಿದ್ಧರಿದ್ದೀರಾ? ಅಥವಾ ಕೆಲವೊಂದು ಬೆಟ್ಟಗಳನ್ನು ವಿಧೇಯತೆಯಿಂದ ಸೇರಲು ನೀವು ಬಯಸುತ್ತೀರಾ? ಆಮೆನ್. ಹಾಲೆಲೂಯ. ಹೌದು, ನಿಮ್ಮ ವಿಧೇಯತೆಯು ಯೇಸುವನ್ನು ಆಳಮಟ್ಟದಲ್ಲಿ ಭೇಟಿಯಾಗಲು ನಿಮ್ಮನ್ನು ಮುಂದುವರಿಸಿಕೊಂಡು ಹೋಗುತ್ತದೆ. ಆಮೆನ್. ಹೌದು, ಅವರು ಅಲ್ಲಿ ಯೇಸುವನ್ನು ಭೇಟಿಯಾಗಬೇಕಾದರೆ ಯೇಸುವು ಶಿಷ್ಯರಿಗೆ ಹೇಳಿದರು, ಅವರು ಗಲಿಲಾಯಕ್ಕೆ ಹೋಗಲು ಅಲ್ಲಿರುವ ಬೆಟ್ಟವನ್ನು ಹತ್ತಲು. ಹೌದು, ಇಂದಿಗೂ ಸಹ ನಿಮ್ಮ ವಿಧೇಯತೆಯು ನಿಮ್ಮನ್ನು ಯೇಸುವಿನ ಆಳವಾದ ರೀತಿಯಲ್ಲಿ ಭೇಟಿಯಾಗಲು ಸಹಾಯ ಮಾಡುತ್ತದೆ ಅಥವಾ ನಿಮ್ಮನ್ನು ಮುಂದುವರಿಸಿಕೊಂಡು ಹೋಗುತ್ತದೆ. ಆಮೆನ್. ಹಾಲೆಲೂಯ. ಮತ್ತು ಯೇಸು ಅವರಿಗೆ ಆಜ್ಞಾಪಿಸಿದ್ದರು ಹರ್ಷಚಿತ್ತರಾಗಿರಲು. ಆಮೆನ್. ನೀವು ಈ ದಿನ ಅವರನ್ನು ಹುಡುಕಲು ಸಿದ್ಧರಿದ್ದೀರಾ? ಹೌದು, ಈ ದಿನ ಆತನಿಗೆ ವಿಧೇಯರಾಗಲು ಸಿದ್ಧರಿದ್ದೀರಾ? ಈ ದಿನ ಆತನನ್ನೇ ಹಿಡಿದಿಟ್ಟುಕೊಳ್ಳಲು ನೀವು ಸಿದ್ಧರಿದ್ದೀರಾ? ಆಮೆನ್. ಹಾಲೆಲೂಯ. ಹೌದು, ಯೇಸು ನಿಮ್ಮೆಲ್ಲ ಅಡ್ಡಿ ಆತಂಕಗಳ ನಡುವೆ ಪ್ರವೇಶಿಸಲು ಬಯಸುತ್ತಾರೆ. ಅವರ ಭಯದ ನಡುವೆ ಅವರನ್ನು ಭೇಟಿಯಾದರು. ಹೌದು, ಯೇಸುವು ಅವರ ನಡುವೆ ಏನು ಜರುಗುತ್ತದೆ ಎಂದು ಮೊದಲೇ ತಿಳಿದುಕೊಂಡಿದ್ದರು. ಹೌದು, ಅವರೆಲ್ಲ ಗೊಂದಲಗಳ ನಡುವೆ, ಭಯದ ನಡುವೆ ಆತನು ಅವರನ್ನು ಭೇಟಿಯಾಗಲು ಬಯಸಿದನು. ಆದರೆ ಅವರ ಆ ಪ್ರಯಾಣದ ನಡುವೆ ಪ್ರವೇಶಿಸಲು ಬಯಸಿದರು. ಆಮೆನ್. ಹಾಲೆಲೂಯ. ಹೌದು, ನೀವು ಆತನು ಸಿದ್ಧಪಡಿಸಿದ ಸ್ಥಳಕ್ಕೆ ಹೋಗಲು ಸಿದ್ಧರಾದರೆ, ನೀವು ಆತನನ್ನು ಹುಡುಕಲು ಸಿದ್ಧರಿದ್ದರೆ, ಆತನು ನಿಮ್ಮ ಪ್ರಯಾಣದ ನಡುವೆ ಪ್ರವೇಶಿಸಲು ಬಯಸುತ್ತಾರೆ. ಆಮೆನ್. ಹಾಲೆಲೂಯ. ಫಿಲಿಪಿಯರಿಗೆ ಅಧ್ಯಾಯ 4 ವಾಕ್ಯ 4ರಲ್ಲಿ ಹೇಳಿದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಆಮೆನ್. ಹಾಲೆಲೂಯ. ಪ್ರತಿಯೊಂದು ಋತುವಿನಲ್ಲಿಯೂ ಸಂತೋಷಿಸಿರಿ. ನೀವು ಆತನನ್ನು ಹುಡುಕಲು ಬಯಸುವುದಾದರೆ ನೀವು ಇರುವ ಸ್ಥಳಕ್ಕೆ ಆತನು ಬರಲು ಸಿದ್ಧನಿದ್ದಾನೆ. ಆಮೆನ್. ಹಾಲೆಲೂಯ.
ಕೀರ್ತನೆ 16 ವಾಕ್ಯ 11ರಲ್ಲಿ ಹೇಳಿದೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಹಾಲೆಲೂಯ. ಹೌದು, ಆ ಪರಿಪೂರ್ಣ ಸಂತೋಷವು ಇವತ್ತು ನಿಮ್ಮನ್ನು ಭೇಟಿಯಾಗಲಿ, ಅದು ನಿಮ್ಮದಾಗಲಿ, ನಿಮಗೆ ಸಂತೋಷಿಸಲು ಕಾರಣಗಳನ್ನು ನೀಡಲಿ. ಹೌದು, ವಿವರಣೆಗೂ ಮೀರಿದ ಸಂತೋಷವು ನಿಮ್ಮನ್ನು, ನಿಮ್ಮ ಜೀವನವನ್ನು ತುಂಬಲಿ. ಆಮೆನ್. ಹಾಲೆಲೂಯ. ಯೇಸುವೇ ಮಹಿಮೆ. ಹೌದು, ಯೇಸುವನ್ನು ಭೇಟಿಯಾಗುವ ಸ್ಥಳದಲ್ಲಿ ಮತ್ತು ಆತನ ಜೊತೆಗಿನ ಆತ್ಮೀಯ ಸಂಬಂಧದಿಂದಾಗಿ ಮಾತ್ರ ಸಂತೋಷ ದೊರಕುತ್ತದೆ. ಹಾಲೆಲೂಯ. ಯಾವುದೇ ಸಾಧನೆಯಿಂದಾಗಲಿ ಅಥವಾ ಯಶಸ್ಸಿನಿಂದಾಗಲಿ ಸಂತೋಷವು ದೊರಕುವುದಿಲ್ಲ. ಹೌದು, ಯೇಸುವನ್ನು ಭೇಟಿಯಾಗುವ ಸ್ಥಳದಲ್ಲಿ ಮತ್ತು ಆತನಿಂದ ರಕ್ಷಣೆ ಹೊಂದಿದಾಗ ಮಾತ್ರ ಸಂತೋಷವು ದೊರಕುತ್ತದೆ. ಆಮೆನ್. ಹಾಲೆಲೂಯ. ಯಾರೆಲ್ಲ ಆತನ ದಯೆಗೋಸ್ಕರ ಸ್ತೋತ್ರವನ್ನು ಸಲ್ಲಿಸುತ್ತೀರಿ? ಹೌದು, ಆತನು ನೀವಿದ್ದ ಸ್ಥಳದಲ್ಲಿಯೇ ಬಂದು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಾನೆ. ನಿಮ್ಮ ಗೊಂದಲಮಯವಾದ ಜೀವನದಲ್ಲಿದ್ದ ಎಲ್ಲ ಹತಾಶೆಗಳ, ನಿರಾಶೆಗಳ, ಅಡ್ಡಿ ಆತಂಕಗಳ ಸಮಯದಲ್ಲಿ ಆತನು ನಿಮ್ಮನ್ನು ಭೇಟಿಯಾಗಲು ಸಿದ್ಧನಿದ್ದಾನೆ. ಆಮೆನ್. ಹೌದು, ನಿಮ್ಮ ಸಂತೋಷದ ಕಾರಣವು ನೀವು ಆತನಲ್ಲಿ ಹೊಂದಿದ ಆತ್ಮೀಯ ಸಂಬಂಧದಿಂದಾಗಿರಬೇಕು. ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಯಾರೆಲ್ಲ ಆತನ ದಯೆಗೋಸ್ಕರ ಸ್ತೋತ್ರವನ್ನು ಸಲ್ಲಿಸುತ್ತೀರಿ? ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಹಾಲೆಲೂಯ. ಆಮೆನ್. ಇವತ್ತಿನ ದೇವರ ವಾಕ್ಯಗೋಸ್ಕರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಸ್ತೋತ್ರ ಯೇಸುವೆ. ಆಮೆನ್. ಹಾಲೆಲೂಯ. Hallelujah. The Lord shall build his church and the gates of hell shall not prevail against it. Amen. Hallelujah. Continue to build every life in this place, Lord. Continue to fill their lives with good things, Lord, with precious and pleasant things, Lord. Every life in this place, we bring them under your blood and lordship, Lord. Everyone under the sound of the voice, we bring their lives under your blood, Lord. Surround your children with your mercy and with your goodness, Lord. Oh, you show them the paths of life, Lord. In your presence, Lord, there is fullness of joy. Surround the lives of your people with your goodness and mercy, Lord. Oh, may there be sounds of rejoicing and gladness in their houses, Lord. The voice of melody, Lord. Into your hands I entrust every life, Lord. Continue to build them up, Lord. Continue to transform their lives, Lord. Continue to fill them with good things, Father, for your glory. In Jesus' name, amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Shalom.